धर्म संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಕಥೆಯು ಮನುಷ್ಯರು ಮಾಡುವ ಯಾವ ಪಾಪದಿಂದ ಅವರು ದರಿದ್ರವಂತರಾಗುತ್ತಾರೆ ಎಂದು ಗೋಮಾತೆ ಹೇಳಿದೆ. ಅಷ್ಟೇ ಅಲ್ಲದೆ ಈ 3 ವ್ಯಕ್ತಿಗಳಿಂದ ಮನೆಗೆ ಅಶಾಂತಿ ಕಷ್ಟಗಳು ತಪ್ಪುವುದಿಲ್ಲ ಎಂದು ಕೂಡ ಹೇಳಿದೆ. ಈ 3 ವ್ಯಕ್ತಿಗಳು ಮನೆಯಲ್ಲಿದ್ದರೆ ಲಕ್ಷ್ಮೀ ದೇವಿಯ ಮನೆಯ ಕಡೆ ತಿರುಗಿ ಸಹ ನೋಡುವುದಿಲ್ಲ. ಯಾಕಂದ್ರೆ ಈ ಕಥೆಯು ತುಂಬಾ ಪವಿತ್ರವಾಗಿರುವಂತದ್ದು. ಅಷ್ಟೇ ಅಲ್ಲದೆ ನಿಮ್ಮ ಕುಟುಂಬದಲ್ಲಿರುವ ಸಮಸ್ಯೆಗಳನ್ನ ಪರಿಹಾರ ಮಾಡುವ ಶಕ್ತಿಯನ್ನು ಹೊಂದಿದೆ. ಆದ್ದರಿಂದ ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳಿ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್. ಮಹಾಶಿವನ ಕೃಪಾ ಕಟಾಕ್ಷವನ್ನ ಹೊಂದಲು ಓಂ ನಮ ಶಿವ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನ ತಿಳಿಸಿ. ಒಂದು ಸಾರಿ ಪಾರ್ವತಿ ದೇವಿ ಮಹಾಶಿವನ ಬಳಿ, ಸ್ವಾಮಿ, ನಾವು ಭೂಲೋಕದಲ್ಲಿ ಸಂಚಾರ ಮಾಡಿ ತುಂಬಾ ದಿನಗಳಾಯಿತು. ನನ್ನ ಮನಸ್ಸು ಅಲ್ಲಿನ ಸೌಂದರ್ಯವನ್ನ ನೋಡಬೇಕೆಂದು ಅಪಹಪಿಸುತ್ತಿದೆ. ಈ ದಿನ ಅಲ್ಲಿಗೆ ಹೋಗೋಣವೇ ಎಂದು ಕೇಳುತ್ತಾರೆ. ಆಗ ಮಹಾಶಿವನು, ದೇವಿ, ನೀನು ಹೇಳಿದ್ದು ನಿಜ. ಭೂಲೋಕದಲ್ಲಿ ಏನು ನಡೆಯುತ್ತಿದೆ ಎಂದು ನೋಡೋಣ ಎಂದು ಹೇಳುತ್ತಾರೆ. ಆಗ ಶಿವ ಪಾರ್ವತಿಯರು ಭೂಲೋಕಕ್ಕೆ ಬಂದು ಒಂದು ಅಂದವಾದ ತೋಟದಲ್ಲಿ ಒಂದು ದೊಡ್ಡ ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ. ಅವರ ಸುತ್ತಲೂ ಗೋವುಗಳು ಹಚ್ಚ ಹಸಿರಿನ ಹುಲ್ಲನ್ನು ತಿನ್ನುತ್ತಿದ್ದಾವೆ. ಆ ಗೋವುಗಳಲ್ಲಿ ಒಂದು ಗೋವು ಸ್ವಚ್ಛವಾದ ಮನಸ್ಸಿನಿಂದ ಶಿವ ಪಾರ್ವತಿಯರ ಬಳಿಗೆ ಬಂದು ನಮಸ್ಕರಿಸುತ್ತದೆ. ಗೋಮಾತೆ ವಿನಯದಿಂದ, ಸ್ವಾಮಿ, ನಿಮ್ಮ ದರ್ಶನವನ್ನು ಪಡೆದಿದ್ದು ನನ್ನ ಪುಣ್ಯ. ಸ್ವಾಮಿ, ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ. ತುಂಬಾ ಮಂದಿ ಸಾಧುಗಳನ್ನು ಕೇಳಿದೆ, ಅವರಿಂದ ನನಗೆ ಯಾವುದೇ ರೀತಿಯ ಉತ್ತರ ಸಿಗಲಿಲ್ಲ. ದಯವಿಟ್ಟು ನನ್ನ ಸಂದೇಹವನ್ನು ಪರಿಹಾರ ಮಾಡಿ ಎಂದು ಕೇಳುತ್ತದೆ. ಆಗ ಮಹಾಶಿವನು ಆತ್ಮೀಯವಾಗಿ, ಗೋಮಾತೆ, ನಿನ್ನ ಆ ಪ್ರಶ್ನೆ ಏನೆಂದು ಹೇಳು ಎಂದು ಕೇಳುತ್ತಾರೆ. ಆಗ ಗೋಮಾತೆ, ಪ್ರಭು, ನನ್ನ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಮನುಷ್ಯನು ಮಾಡುವ ಯಾವ ಪಾಪದ ಕೆಲಸದಿಂದ ಆತನು ಬಡತನಕ್ಕೆ ಜಾರುತ್ತಾನೆ. ಇನ್ನು ನನ್ನ ಎರಡನೇ ಪ್ರಶ್ನೆ ಏನು ಅಂದ್ರೆ, ಯಾವ 3 ಮಂದಿ ವ್ಯಕ್ತಿಗಳಿಂದ ಮನೆಯು ನಾಶವಾಗುತ್ತದೆ. ನನ್ನ ಮೂರನೇ ಪ್ರಶ್ನೆ ಏನು ಅಂದ್ರೆ, ಬಡತನ, ಐಶ್ವರ್ಯ ಇವುಗಳು ಕೇವಲ ವಿಧಿಯಿಂದ ಮಾತ್ರ ಬರುತ್ತಾವಾ ಎಂದು ಕೇಳುತ್ತದೆ. ಆಗ ಮಹಾಶಿವನು ಕಿರುನಗೆಯನ್ನು ಬೀರುತ್ತಾ, ಗೋಮಾತೆ, ನಿನ್ನ ಪ್ರಶ್ನೆ ತುಂಬಾ ಶ್ರೇಷ್ಠವಾದದ್ದು. ವಿಧಿ ಒಂದೇ ಎಲ್ಲವನ್ನು ನಿರ್ಧಾರ ಮಾಡುವುದಿಲ್ಲ. ಮನುಷ್ಯನು ಮಾಡುವ ಕರ್ಮಗಳು ಸಹ ಇದಕ್ಕೆ ಕಾರಣವಾಗುತ್ತವೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನ ಒಂದು ಕಥೆಯ ರೂಪದಲ್ಲಿ ಹೇಳುತ್ತೇನೆ. ಆದರೆ ಒಂದು ಚಿಕ್ಕ ಷರತ್ತು. ಯಾರು ಈ ಕಥೆಯನ್ನು ಪೂರ್ತಿಯಾಗಿ ಶ್ರದ್ಧೆಯಿಂದ ಕೇಳುತ್ತಾರೋ ಅವರ 44 ಪಾಪಗಳನ್ನು ಕ್ಷಮಿಸುತ್ತೇನೆ. ಅದೇ ರೀತಿ ಯಾರು ಈ ಕಥೆಯನ್ನು ಕೇಳದೆ ಮಧ್ಯದಲ್ಲಿ ನಿಲ್ಲಿಸುತ್ತಾರೋ ದೊಡ್ಡ ಪಾಪವನ್ನು ಮಾಡಿದವರಾಗುತ್ತಾರೆ ಎಂದು ಮಹಾಶಿವನು ಗೋಮಾತೆಗೆ ಹೇಳಿ ಕಥೆಯನ್ನು ಹೇಳುವುದಕ್ಕೆ ಶುರು ಮಾಡುತ್ತಾರೆ. ಆದ್ದರಿಂದ ಸ್ನೇಹಿತರೆ, ನೀವು ಕೂಡ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ. ಇದರಿಂದ ನಿಮ್ಮ 44 ಪಾಪಗಳು ದೂರವಾಗುತ್ತವೆ. ಹಿಂದೆ ಅವಂತಿಪುರ ಎಂಬ ಸುಂದರವಾದ ಪಟ್ಟಣದಲ್ಲಿ ಒಬ್ಬ ವ್ಯಾಪಾರಿ ವಾಸ ಮಾಡುತ್ತಿದ್ದನು. ಆತನ ಹೆಸರು ರಾಮಚಂದ್ರ. ಆತನಿಗೆ 2 ಗಂಡು ಮಕ್ಕಳು, ವೀರಯ್ಯ, ಸುಬ್ಬಯ್ಯ. ಇಬ್ಬರು ಕೂಡ ತನ್ನ ತಂದೆಯ ಹಾಗೆ ತುಂಬಾ ಒಳ್ಳೆಯವರು, ನೀತಿವಂತರಾಗಿದ್ದರು. ರಾಮಚಂದ್ರನು ತನ್ನ ಕುಟುಂಬದೊಂದಿಗೆ ಸುಖ ಸಂತೋಷದಿಂದ ಜೀವಿಸುತ್ತಿದ್ದನು. ಆತನು ತನ್ನ ಮಕ್ಕಳಿಗೆ ಅದ್ದೂರಿಯಾಗಿ ವಿವಾಹ ಮಾಡುತ್ತಾನೆ. ಚಿಕ್ಕ ಸೊಸೆ ಲಕ್ಷ್ಮಿ ಮನೆಗೆ ಕಾಲಿಟ್ಟ ಗಳಿಗೆಯಿಂದ ಆ ಮನೆಗೆ ಸ್ವಯಂವಾಗಿ ಮಹಾಲಕ್ಷ್ಮಿ ಬಂದಂತೆ ಆಯಿತು. ಆ ಮನೆಯ ವಾತಾವರಣ ತುಂಬಾ ಪವಿತ್ರವಾಗಿ ಶಾಂತಿಮಯವಾಗಿರುತ್ತಿತ್ತು. ಮಕ್ಕಳು ಸೊಸೆಯಂದಿರು ಒಬ್ಬರನ್ನೊಬ್ಬರು ಗೌರವಿಸುತ್ತಿದ್ದರು. ಒಂದು ಕೆಲಸ ಮಾಡಬೇಕು ಅಂದ್ರೆ ಎಲ್ಲರೂ ಸಲಹೆ ಕೇಳಿ ಕೆಲಸವನ್ನ ಶುರು ಮಾಡುತ್ತಿದ್ದರು. ರಾಮಚಂದ್ರನ ವ್ಯಾಪಾರ ದಿನ ದಿನಕ್ಕೂ ಅಭಿವೃದ್ಧಿಯಾಗುತ್ತದೆ. ಒಂದು ದಿನ ರಾಮಚಂದ್ರನು ತನ್ನ ಮಕ್ಕಳು ಸೊಸೆಯಂದಿರನ್ನ ಕರೆದು, ಮಕ್ಕಳೇ, ನನಗೆ ವಯಸ್ಸಾಗಿ ಹೋಯಿತು. ನನಗೆ ವ್ಯಾಪಾರವನ್ನ ನಡೆಸಿಕೊಂಡು ಹೋಗುವುದು ತುಂಬಾ ಕಷ್ಟವಾಗುತ್ತಿದೆ. ನನ್ನ ಜವಾಬ್ದಾರಿಯನ್ನ ನೀವು ತೆಗೆದುಕೊಳ್ಳಿ ಎಂದು ಹೇಳುತ್ತಾರೆ. ಮಕ್ಕಳು ತಂದೆಯ ಮಾತಿಗೆ ಗೌರವ ಕೊಟ್ಟು ವ್ಯಾಪಾರವನ್ನು ಅಭಿವೃದ್ಧಿಯ ಕಡೆ ನಡೆಸುತ್ತಾರೆ. ಆ ನಂತರ ರಾಮಚಂದ್ರನು ಆಯಾಗಿ ನಿದ್ರೆ ಮಾಡುತ್ತಿದ್ದನು. ತನ್ನ ಕುಟುಂಬವು ಸಂತೋಷವಾಗಿ ಸುಖಕರವಾಗಿ ಇರುವುದನ್ನು ನೋಡಿ ಅಸೂಯೆ ಪಟ್ಟುಕೊಳ್ಳುವವರು ಇದ್ದೇ ಇರುತ್ತಾರೆ. ಅದೇ ರೀತಿ ಅವಂತಿಪುರದಲ್ಲಿ ಕೂಡ ರಾಮಚಂದ್ರನ ಐಶ್ವರ್ಯವನ್ನ ನೋಡಿ ಅಸೂಯೆ ಪಟ್ಟುಕೊಳ್ಳುತ್ತಿದ್ದರು. ಈ ರಾಮಚಂದ್ರನ ವ್ಯಾಪಾರ ದಿನ ದಿನಕ್ಕೂ ಅಭಿವೃದ್ಧಿಯಾಗುತ್ತಿದೆ. ಮನೆಯಲ್ಲಿ ಯಾವುದೇ ರೀತಿಯ ಜಗಳಗಳಿಲ್ಲ ಎಂದು ಅಸೂಯೆ ಪಟ್ಟುಕೊಳ್ಳುತ್ತಿದ್ದರು. ನೋಡುಗರ ಮನಸ್ಸಿನಲ್ಲಿ ವಿಷ ಬೀಜ ಮೊಳಕೆ ಹೊಡೆದಿದೆ. ಮಹಾಶಿವನು ಗೋಮಾತೆಯ ಬಳಿ ಈ ರೀತಿಯಾಗಿ ಹೇಳುತ್ತಾರೆ, ಸರೋವರದಲ್ಲಿ ದೊಡ್ಡ ಮೀನು ಚಿಕ್ಕ ಮೀನನ್ನ ನೋಡಿ ಅದಕ್ಕೆ ಹೆದರಿಕೊಂಡು ಅದನ್ನು ನುಂಗಬೇಕೆಂದು ಅಂದುಕೊಳ್ಳುತ್ತದೆ. ಅದೇ ರೀತಿ ಮನುಷ್ಯನು ಕೂಡ ಇತರರ ಅಭಿವೃದ್ಧಿಯನ್ನು ನೋಡಿ ಅವರನ್ನು ನಾಶ ಮಾಡಬೇಕೆಂದು ಅಂದುಕೊಳ್ಳುತ್ತಾನೆ. ಮನುಷ್ಯನು ತನ್ನ ದುಷ್ಟತನಕ್ಕೆ ಅಷ್ಟಾಗಿ ದುಃಖ ಪಡುವುದಿಲ್ಲ, ಆದರೆ ಇತರರ ಸಂತೋಷವನ್ನು ನೋಡಿ
ನೋಡಿ ತುಂಬಾ ದುಃಖ ಪಡುತ್ತಾನೆ. ಅಸೂಯೆಯಿಂದ ಪಟ್ಟಣದಲ್ಲಿರುವ ಕೆಲವು ಜನರು ರಾಮಚಂದ್ರನ ಕುಟುಂಬದ ಮೇಲೆ ಕುತಂತ್ರವನ್ನ ಮಾಡುತ್ತಾರೆ. ಅವರು ರಾಮಚಂದ್ರನ ಕುಲಗುರು ಆಗಿರುವ ಧರ್ಮಶಾಸ್ತ್ರಜ್ಞರ ಬಳಿಗೆ ಹೋಗಿ, ಗುರುಗಳೇ, ನೀವು ಇಲ್ಲಿ ಕಷ್ಟದ ಜೀವನವನ್ನ ಸಾಗಿಸುತ್ತಿದ್ದೀರಾ, ಆದರೆ ನಿಮ್ಮ ಯಜಮಾನ ರಾಮಚಂದ್ರನು ಐಶ್ವರ್ಯದೊಂದಿಗೆ ಜೀವಿಸುತ್ತಿದ್ದಾನೆ. ಆತನ ಕುಟುಂಬ ಪಂಚಭಕ್ಷ ಪರಮಾನ್ನವನ್ನ ತಿನ್ನುತ್ತಿದೆ. ಆತನು ತನ್ನ ಕುಟುಂಬದ ಜೊತೆ ಸುಖವಾಗಿ ಸಂತೋಷದಿಂದ ಇದ್ದಾನೆ. ನಿಮ್ಮನ್ನು ಎಂದಿಗಾದರೂ ತನ್ನ ಮನೆಗೆ ಗೌರವದಿಂದ ಆಹ್ವಾನಿಸಿದ್ದಾರಾ ಎಂದು ಕೇಳುತ್ತಾರೆ. ಅವರ ಮಾತನ್ನು ಕೇಳಿ ಧರ್ಮಶಾಸ್ತ್ರಿಯ ಮನಸ್ಸು ಸ್ವಲ್ಪ ದುಃಖವಾಗುತ್ತದೆ. ನಿಜ, ರಾಮಚಂದ್ರನು ತುಂಬಾ ದಿನಗಳಿಂದ ನನ್ನನ್ನು ಮನೆಗೆ ಆಹ್ವಾನಿಸಿಲ್ಲ. ಆತನು ಸುಖವಾಗಿರುವಾಗ ನನ್ನ ಜೀವನ ಏಕೆ ಇಷ್ಟೊಂದು ಕಷ್ಟಕರವಾಗಿದೆ ಎಂದು ಆಲೋಚನೆ ಮಾಡುತ್ತಾರೆ. ಆ ಪಟ್ಟಣದ ಜನರು ಧರ್ಮಶಾಸ್ತ್ರಿಯ ಮನಸ್ಸಿನಲ್ಲಿ ಇನ್ನಷ್ಟು ವಿಷ ಬೀಜಗಳನ್ನು ಬಿತ್ತುತ್ತಾರೆ. ಗುರುಗಳೇ, ನೀವೇ ಏನಾದರೂ ಮಾಡಬೇಕು. ರಾಮಚಂದ್ರನ ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿ ಉಂಟಾದರೆ ಆತನು ನಿಮ್ಮನ್ನು ಪೂಜೆಗೋಸ್ಕರ ಕರೆಸುತ್ತಾನೆ. ಆಗ ನಿಮಗೆ ಸ್ವಲ್ಪ ಹಣ ಸಿಗುತ್ತದೆ ಎಂದು ಸಲಹೆ ನೀಡುತ್ತಾರೆ. ಅವರ ಮಾತುಗಳು ಧರ್ಮಶಾಸ್ತ್ರಿಯನ್ನು ಆಲೋಚನೆ ಮಾಡುವಂತೆ ಮಾಡುತ್ತವೆ. ಆಗ ಆತನು ಅಲ್ಲಿಂದ ತಕ್ಷಣ ತನ್ನ ಗುರುಗಳಾದ ಸದಾಶಿವ ಆಚಾರ್ಯರ ಬಳಿಗೆ ಹೋಗಿ, ಗುರುದೇವ, ನನ್ನ ಕುಟುಂಬವು ಹಸಿವಿನಿಂದ ಕಂಗಾಲಾಗುತ್ತಿದೆ. ರಾಮಚಂದ್ರನ ಕುಟುಂಬದಲ್ಲಿ ಸಮಸ್ಯೆಗಳು ಇಲ್ಲದೆ ಹೋದರೆ ನನ್ನನ್ನು ಪೂಜೆಗೆ ಹೀಗೆ ಕರೆಸುತ್ತಾನೆ. ಆಗ ನನ್ನ ಜೀವನ ಹೀಗೆ ಸಾಗುತ್ತದೆ ಎಂದು ತನ್ನ ದುಃಖವನ್ನು ಹೇಳಿಕೊಳ್ಳುತ್ತಾರೆ. ಸದಾಶಿವಾಚಾರ್ಯರು ಧರ್ಮಶಾಸ್ತ್ರಿಯ ಮಾತನ್ನು ಕೇಳಿ, ಶಿಷ್ಯ, ರಾಮಚಂದ್ರನ ಕುಟುಂಬದ ಸಂತೋಷ ಮತ್ತು ಅಭಿವೃದ್ಧಿಗೆ ಆತನ ಚಿಕ್ಕ ಸೊಸೆ ಲಕ್ಷ್ಮಿ, ಆಕೆ ಪ್ರತಿದಿನ ಶ್ರೀ ಮಹಾವಿಷ್ಣುವನ್ನು, ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸುತ್ತಾಳೆ. ಆ ದಿವ್ಯ ಕೃಪೆಯಿಂದ ಆ ಕುಟುಂಬ ಸಂಪತ್ತಿನಿಂದ ತುಂಬಿದೆ. ನೀನು ಒಂದು ಉಪಾಯವನ್ನ ಮಾಡು. ರಾಮಚಂದ್ರನ ಮನೆಗೆ ಹೋಗಿ ಒಂದು ಕಂಚಿನ ಚಂಬನ್ನು ದಾನವಾಗಿ ಪಡೆದುಕೋ. ಆ ಕಂಚನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೋ. ಸ್ವಲ್ಪ ದಿನಗಳಲ್ಲೇ ಅವರ ವ್ಯಾಪಾರದಲ್ಲಿ ನಷ್ಟ, ಮನೆಯಲ್ಲಿ ಅಶಾಂತಿ, ಜಗಳಗಳು ಶುರುವಾಗುತ್ತವೆ ಎಂದು ಹೇಳುತ್ತಾರೆ. ಆಗ ಧರ್ಮಶಾಸ್ತ್ರಿ ಸಂತೋಷದಿಂದ ಮನೆಗೆ ಬಂದು ಮಾರನೇ ದಿನ ರಾಮಚಂದ್ರನ ಮನೆಗೆ ಹೋಗುತ್ತಾರೆ. ರಾಮಚಂದ್ರನು ಆತನನ್ನು ನೋಡಿ, ಗುರುಗಳೇ, ಎಷ್ಟು ದಿನಗಳ ನಂತರ ನಿಮ್ಮ ದರ್ಶನವಾಯಿತು. ಮನೆಯಲ್ಲಿ ಎಲ್ಲ ಕ್ಷೇಮನ ಎಂದು ಕೇಳಿ ಸಂತೋಷದಿಂದ ಮನೆಗೆ ಬರಮಾಡಿಕೊಳ್ಳುತ್ತಾರೆ. ಧರ್ಮಶಾಸ್ತ್ರಿ, ಮನೆಯಲ್ಲಿ ಎಲ್ಲ ಚೆನ್ನಾಗಿದೆ ರಾಮಚಂದ್ರ, ಇಲ್ಲಿ ಸ್ವಲ್ಪ ಕೆಲಸವಿತ್ತು ಎಂದು ಬಂದಿದ್ದೆ. ಹಾಗೆ ನಿನ್ನನ್ನು ಮಾತನಾಡಿಸಿಕೊಂಡು ಹೋಗೋಣ ಎಂದು ಬಂದೆ ಎಂದು ಹೇಳುತ್ತಾರೆ. ಸ್ವಲ್ಪ ಸಮಯ ರಾಮಚಂದ್ರನ ಜೊತೆ ಮಾತನಾಡುತ್ತಾರೆ. ರಾಮಚಂದ್ರ, ತುಂಬಾ ದಾಹವಾಗುತ್ತಿದೆ, ಕಂಚಿನ ಚಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಬಾ ಎಂದು ಹೇಳುತ್ತಾರೆ. ರಾಮಚಂದ್ರ ನಗುತ್ತಾ, ಸರಿ ಗುರುಗಳೇ ಎಂದು ಒಳಗಡೆ ಹೋಗುತ್ತಾರೆ. ರಾಮಚಂದ್ರನು ಒಂದು ಕಂಚಿನ ಚಂಬಿನಲ್ಲಿ ನೀರನ್ನು ತೆಗೆದುಕೊಳ್ಳುತ್ತಾರೆ. ಆಗ ಲಕ್ಷ್ಮಿ ಆ ಕಂಚಿನ ಚಂಬನ್ನು ನೋಡುತ್ತಾಳೆ. ವಾಸ್ತುಶಾಸ್ತ್ರದ ಬಗ್ಗೆ ತಿಳಿದುಕೊಂಡಿರುವ ಆಕೆ ಏನೋ ತಪ್ಪು ನಡೆಯುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾಳೆ. ಆಕೆ ರಾಮಚಂದ್ರನ ಬಳಿಗೆ ಹೋಗಿ, ಮಾವಯ್ಯ, ಆ ಚಂಬನ್ನು ಸ್ವಲ್ಪ ಸಮಯ ನನಗೆ ಕೊಡಿ, ಮರಳಿ ಕೊಡುತ್ತೇನೆ ಎಂದು ಹೇಳುತ್ತಾಳೆ. ರಾಮಚಂದ್ರನು ಆ ಕಂಚಿನ ಚಂಬನ್ನು ಲಕ್ಷ್ಮಿಗೆ ಕೊಡುತ್ತಾರೆ. ಲಕ್ಷ್ಮಿ ಆ ಕಂಚಿನ ಚಂಬಿನಲ್ಲಿರುವ ನೀರನ್ನು ತೆಗೆದುಕೊಂಡು ಹೋಗಿ ಗೋಮಾತೆಗೆ ಕುಡಿಸುತ್ತಾಳೆ. ನಂತರ ಹೊಸ ನೀರನ್ನು ತುಂಬಿ ತನ್ನ ಮಾವನಿಗೆ ಕೊಡುತ್ತಾಳೆ. ರಾಮಚಂದ್ರನು ಆ ನೀರನ್ನು ಧರ್ಮಶಾಸ್ತ್ರಿಗೆ ಕೊಡುತ್ತಾರೆ. ನೀರನ್ನು ಕುಡಿದ ಧರ್ಮಶಾಸ್ತ್ರಿ, ರಾಮಚಂದ್ರ, ಈ ಕಂಚಿನ ಚೊಂಬು ತುಂಬಾ ಚೆನ್ನಾಗಿದೆ, ಇದನ್ನು ನನಗೆ ಕೊಡುತ್ತೀಯಾ ಎಂದು ಕೇಳುತ್ತಾರೆ. ರಾಮಚಂದ್ರನು ನಗುತ್ತಾ, ಇಷ್ಟು ಚಿಕ್ಕ ವಿಷಯವೇನ, ತೆಗೆದುಕೊಂಡು ಹೋಗಿ ಗುರುಗಳೇ ಎಂದು ಹೇಳುತ್ತಾರೆ. ಧರ್ಮಶಾಸ್ತ್ರಿ ಆ ಕಂಚಿನ ಚೊಂಬನ್ನು ತೆಗೆದುಕೊಂಡು ಮನೆಗೆ ಬಂದು, ಅಯ್ಯೋ, ಇನ್ನು ಮುಂದೆ ರಾಮಚಂದ್ರನ ಮನೆ ನಾಶವಾಗುತ್ತದೆ ಎಂದು ಸಂತೋಷ ಪಡುತ್ತಾರೆ. ಆದರೆ ಕೆಲವು ತಿಂಗಳುಗಳು ಕಳೆದರೂ ಕೂಡ ರಾಮಚಂದ್ರನಿಂದ ಯಾವುದೇ ರೀತಿಯ ಉತ್ತರ ಬರಲಿಲ್ಲ. ಧರ್ಮಶಾಸ್ತ್ರಿ ನಿರಾಶೆಯಿಂದ ಮತ್ತೆ ಸದಾಶಿವ ಆಚಾರ್ಯರ ಬಳಿಗೆ ಹೋಗಿ, ಗುರುದೇವ, ನೀವು ಹೇಳಿದಂತೆ ರಾಮಚಂದ್ರನ ಮನೆಗೆ ಹೋಗಿ ಒಂದು ಕಂಚಿನ ಚಂಬನ್ನು ದಾನವಾಗಿ ಪಡೆದುಕೊಂಡು ಬಂದೆ. ಆದರೆ ರಾಮಚಂದ್ರನ ಮನೆ ಇನ್ನೂ ಕೂಡ ಸಂತೋಷದಿಂದ ಕೂಡಿದೆ ಎಂದು ಹೇಳುತ್ತಾರೆ. ಆಗ ಸದಾಶಿವ ಆಚಾರ್ಯರು ತನ್ನ ದಿವ್ಯ ದೃಷ್ಟಿಯಿಂದ ನೋಡಿ, ಶಿಷ್ಯ, ಲಕ್ಷ್ಮಿ ತುಂಬಾ ಬುದ್ಧಿವಂತ ಹೆಣ್ಣು. ಆಕೆ ಆ ಚಂಬಿನಲ್ಲಿರುವ ನೀರನ್ನು ಗೋಮಾತೆಗೆ ಕುಡಿಸಿದಳು. ಆದ್ದರಿಂದ ನಿನ್ನ ಕುತಂತ್ರ ವಿಫಲವಾಯಿತು. ರಾಮಚಂದ್ರನ ಮನೆಗೆ ನೀನು ಮತ್ತೆ ಹೋಗು. ಈ ಸಾರಿ ಗೋಮಾತೆಯನ್ನು ದಾನವಾಗಿ ಕೇಳು, ಏಕೆಂದರೆ ಗೋಮಾತೆ ಲಕ್ಷ್ಮಿ ಸ್ವರೂಪ. ಆಕೆ ಇಲ್ಲದ ಮನೆಯಲ್ಲಿ ಸುಖ ಇರುವುದಿಲ್ಲ ಎಂದು ಹೇಳುತ್ತಾರೆ. ಧರ್ಮಶಾಸ್ತ್ರಿ ಉತ್ಸಾಹದಿಂದ ಮಾರನೇ ದಿನ ರಾಮಚಂದ್ರನ ಮನೆಗೆ ಹೋಗುತ್ತಾರೆ. ರಾಮಚಂದ್ರನು ಸಂತೋಷದಿಂದ ಬರಮಾಡಿಕೊಂಡು ಅವರಿಗೆ ಭೋಜನವನ್ನು ನೀಡುತ್ತಾರೆ. ಆ ನಂತರ ಧರ್ಮಶಾಸ್ತ್ರಿ ವಿನಮ್ರದಿಂದ, ರಾಮಚಂದ್ರ, ನನ್ನ ಮನೆಯಲ್ಲಿ ಗೋಮಾತೆ ಹಾಲನ್ನು ಕೊಡುವುದನ್ನು ನಿಲ್ಲಿಸಿದೆ. ನನ್ನ ಮಕ್ಕಳಿಗೆ ಹಾಲು ಅಗತ್ಯವಿದೆ. ಆದ್ದರಿಂದ ನಿನ್ನ ಗೋಮಾತೆಯನ್ನು ದಾನವಾಗಿ ಕೊಡುತ್ತೀಯಾ ಎಂದು ಕೇಳುತ್ತಾರೆ. ಆಗ ರಾಮಚಂದ್ರನು, ಇದು ಪುಣ್ಯದ ಕಾರ್ಯ, ಗೋಮಾತೆಯನ್ನು ದಾನ ಮಾಡಿದರೆ ಪುಣ್ಯ ದೊರೆಯುತ್ತದೆ ಎಂದು ಅಂದುಕೊಂಡು ತನ್ನ ಗೋಮಾತೆಯನ್ನು ಕರೆದುಕೊಂಡು ಬರುವುದಕ್ಕೆ ಹೋಗುತ್ತಾರೆ. ಆಗ ಲಕ್ಷ್ಮಿ, ಮಾವಯ್ಯ, ಗೋಮಾತೆಯನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಾ ಎಂದು ಕೇಳುತ್ತಾಳೆ.
ರಾಮಚಂದ್ರನು ನನ್ನ ಗುರುಗಳಿಗೆ ದಾನವಾಗಿ ಕೊಡುತ್ತಿದ್ದೇನೆ ಎಂದು ಹೇಳುತ್ತಾರೆ. ಆಗ ಲಕ್ಷ್ಮಿ ಬುದ್ಧಿವಂತಿಕೆಯಿಂದ ಸ್ವಲ್ಪ ಸಮಯ ನಿಲ್ಲಿ ಎಂದು ಹೇಳಿ ಒಂದು ಚೆಂಬಿನಲ್ಲಿ ಅರಿಶಿಣ ಮತ್ತು ಶ್ರೀಗಂಧವನ್ನ ಬೆರೆಸಿ ಆ ಮಿಶ್ರಣವನ್ನು ಗೋಮಾತೆಯ ಕೊಂಬಿಗೆ ಬಳಿಯುತ್ತಾಳೆ. ಉಳಿದ ಮಿಶ್ರಣವನ್ನ ತನ್ನ ಮನೆಯ ದೇವಾಲಯದ ಮುಂದೆ ಇಡುತ್ತಾಳೆ. ನಂತರ ಈಗ ಕೊಡಿ ಮಾವಯ್ಯ ಎಂದು ಹೇಳುತ್ತಾಳೆ. ರಾಮಚಂದ್ರನು ಗೋಮಾತೆಯನ್ನ ಧರ್ಮಶಾಸ್ತ್ರಿಗೆ ಕೊಡುತ್ತಾರೆ. ಧರ್ಮಶಾಸ್ತ್ರಿ ಗೋಮಾತೆಯನ್ನು ತನ್ನ ಮನೆಗೆ ಕರೆದುಕೊಂಡು ಬಂದು ಇನ್ನು ಮುಂದೆ ರಾಮಚಂದ್ರನ ಮನೆ ಖಂಡಿತವಾಗಿಯೂ ನಾಶವಾಗುತ್ತದೆ ಎಂದು ಸಂತೋಷ ಪಡುತ್ತಾನೆ. ಆದರೆ ದಿನಗಳು ಕಳೆದಂತೆ ರಾಮಚಂದ್ರನಿಂದ ಯಾವ ರೀತಿಯ ಆಹ್ವಾನ ಬರಲಿಲ್ಲ. ಧರ್ಮಶಾಸ್ತ್ರಿಗಳು ಮತ್ತೆ ಸದಾಶಿವ ಆಚಾರ್ಯರ ಬಳಿಗೆ ಹೋಗಿ, ಗುರುಗಳೇ, ಗೋಮಾತೆಯನ್ನು ತೆಗೆದುಕೊಂಡು ಬಂದೆ, ಆದರೆ ರಾಮಚಂದ್ರನು ಇನ್ನೂ ಕೂಡ ಸಂತೋಷವಾಗಿದ್ದಾನೆ ಎಂದು ಹೇಳುತ್ತಾರೆ. ಆಗ ಸದಾಶಿವ ಆಚಾರ್ಯರು, ಶಿಷ್ಯ, ರಾಮಚಂದ್ರನ ಚಿಕ್ಕ ಸೊಸೆ ನಿನ್ನ ಕುತಂತ್ರವನ್ನು ಅರ್ಥ ಮಾಡಿಕೊಂಡಳು. ಆಕೆ ಗೋಮಾತೆಗೆ ಬಳಿದಿದ್ದ ಶ್ರೀಗಂಧ ಮತ್ತು ಅರಿಶಿಣದ ಮಿಶ್ರಣವನ್ನ ತನ್ನ ಮನೆಯ ದೇವಾಲಯದ ಮುಂದೆ ಇಟ್ಟಿದ್ದಾಳೆ. ಆದ್ದರಿಂದ ಅವರ ಕುಟುಂಬದಲ್ಲಿ ಸುಖವು ಹಾಗೆ ಇದೆ. ಈಗ ಆ ಮಿಶ್ರಣ ತುಂಬಿರುವ ಚೆಂಬನ್ನು ತೆಗೆದುಕೊಂಡು ಬಾ ಎಂದು ಹೇಳುತ್ತಾರೆ. ತಕ್ಷಣ ಧರ್ಮಶಾಸ್ತ್ರಿ ರಾಮಚಂದ್ರನ ಮನೆಗೆ ಹೋಗಿ ಆ ಚೆಂಬನ್ನು ಕೇಳುತ್ತಾರೆ. ಇದಕ್ಕೂ ಮೊದಲು ಲಕ್ಷ್ಮಿ ಅನುಮಾನದಿಂದ ಆ ಚೆಂಬಿನಲ್ಲಿದ್ದ ಮಿಶ್ರಣವನ್ನು ತೆಗೆದುಹಾಕಿ ಹೊಸ ಮಿಶ್ರಣವನ್ನು ಇಟ್ಟಿದ್ದಳು. ರಾಮಚಂದ್ರನು ಆ ಚೆಂಬನ್ನು ಧರ್ಮಶಾಸ್ತ್ರಿಗೆ ಕೊಡುತ್ತಾರೆ. ಧರ್ಮಶಾಸ್ತ್ರಿ ಈಗ ಖಂಡಿತವಾಗಿಯೂ ರಾಮಚಂದ್ರನ ಮನೆ ನಾಶವಾಗುತ್ತದೆ ಎಂದು ಸಂತೋಷ ಪಡುತ್ತಾನೆ. ಆದರೆ ದಿನಗಳು ಕಳೆದಂತೆ ರಾಮಚಂದ್ರನ ಮನೆ ಮತ್ತಷ್ಟು ಸಂಪತ್ತಿನಿಂದ ತುಂಬುತ್ತದೆ. ಧರ್ಮಶಾಸ್ತ್ರಿ ನಿರಾಶೆಯಿಂದ ಸದಾಶಿವ ಆಚಾರ್ಯರ ಬಳಿಗೆ ಹೋಗಿ, ಗುರುಗಳೇ, ನನ್ನ ಪ್ರಯತ್ನಗಳೆಲ್ಲವೂ ಕೂಡ ವಿಫಲವಾದವು ಎಂದು ಹೇಳುತ್ತಾರೆ. ಆಗ ಸದಾಶಿವ ಆಚಾರ್ಯರು, ಶಿಷ್ಯ, ಲಕ್ಷ್ಮಿ ತುಂಬಾ ಬುದ್ಧಿವಂತಳು. ಆಕೆ ಇರುವಷ್ಟು ಕಾಲ ರಾಮಚಂದ್ರನ ಮನೆಯನ್ನು ನೀನು ಏನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಆಕೆಯನ್ನು ಮನೆಯಿಂದ ದೂರ ಮಾಡು ಎಂದು ಹೇಳುತ್ತಾರೆ. ಆಗ ಧರ್ಮಶಾಸ್ತ್ರಿ ಒಂದು ತಂತ್ರವನ್ನ ಮಾಡುತ್ತಾರೆ. ಮಾರನೇ ದಿನ ಆತನು ರಾಮಚಂದ್ರನ ಮನೆಗೆ ಹೋಗಿ ಗಂಭೀರವಾಗಿ, ರಾಮಚಂದ್ರ, ಮುಂದೆ ನಿನ್ನ ಮನೆಗೆ ದೊಡ್ಡ ಸಂಕಟ ಬರಲಿದೆ. ನಿನ್ನ ಚಿಕ್ಕ ಸೊಸೆ ಲಕ್ಷ್ಮಿಯಿಂದ ನಿನ್ನ ಕುಟುಂಬ ನಾಶವಾಗುತ್ತದೆ. ತಕ್ಷಣ ಆಕೆಯನ್ನು ಮನೆಯಿಂದ ಹೊರಹಾಕು ಎಂದು ಹೇಳುತ್ತಾರೆ. ರಾಮಚಂದ್ರನು ಮೊದಲಿಗೆ ನಂಬುವುದಿಲ್ಲ. ಆದರೆ ಧರ್ಮಶಾಸ್ತ್ರಿ ಪದೇ ಪದೇ ಹೇಳಿದ್ದರಿಂದ ಆತನು ಆತಂಕದಲ್ಲಿ ಬೀಳುತ್ತಾನೆ. ಆತನು ಲಕ್ಷ್ಮಿಯನ್ನು ಕರೆದು ದುಃಖದಿಂದ, ನೋಡಮ್ಮ, ನಿನ್ನಿಂದ ನನ್ನ ಮನೆಗೆ ಸಂಕಟ ಬರುತ್ತಿದೆ. ನೀನು ನನ್ನ ಮನೆಯನ್ನು ಬಿಟ್ಟು ಹೋಗಬೇಕು ಎಂದು ಹೇಳುತ್ತಾನೆ. ಲಕ್ಷ್ಮಿ ಆಶ್ಚರ್ಯಗೊಳ್ಳುತ್ತಾಳೆ. ಆದ್ರೆ ಆಕೆ ಧರ್ಮಶಾಸ್ತ್ರಿಯ ಕುತಂತ್ರವನ್ನ ಅರ್ಥ ಮಾಡಿಕೊಂಡಳು. ಸರಿ ಮಾವಯ್ಯ, ನಿಮ್ಮ ಆಜ್ಞೆಯ ಪ್ರಕಾರ ಹೋಗುತ್ತೇನೆ ಎಂದು ಹೇಳುತ್ತಾಳೆ. ಆಗ ಲಕ್ಷ್ಮಿಯ ಗಂಡ ಎದೆ ಒಡೆದು ಹೋಗುವಷ್ಟು ದುಃಖದಿಂದ, ಅಪ್ಪ, ನನ್ನ ಹೆಂಡತಿಗೆ ಈ ಮನೆಯಲ್ಲಿ ಜಾಗವಿಲ್ಲ ಅಂದ್ರೆ ನನಗೂ ಕೂಡ ಬೇಡ, ನಾನು ಕೂಡ ಆಕೆಯ ಜೊತೆ ಹೋಗುತ್ತೇನೆ ಎಂದು ಹೇಳುತ್ತಾನೆ. ಸುಬ್ಬಯ್ಯ, ಲಕ್ಷ್ಮಿ ಇಬ್ಬರು ಕೂಡ ಒಂದು ಸಮೀಪದ ಪಟ್ಟಣದಲ್ಲಿ ಗುಡಿಸಲಿನಲ್ಲಿ ಜೀವನವನ್ನು ಸಾಗಿಸುತ್ತಾರೆ. ಸುಬ್ಬಯ್ಯ ತುಂಬಾ ಕಷ್ಟಪಟ್ಟು ಒಂದು ಚಿಕ್ಕ ವ್ಯಾಪಾರವನ್ನು ಶುರು ಮಾಡುತ್ತಾನೆ. ಆತನ ಸತ್ಯವಂತಿಕೆ, ಪರಿಶ್ರಮದಿಂದ ವ್ಯಾಪಾರ ಅಭಿವೃದ್ಧಿಯಾಗುತ್ತದೆ. ಸ್ವಲ್ಪ ವರ್ಷಗಳಲ್ಲೇ ತುಂಬಾ ಸಂಪತ್ತನ್ನು ಹೊಂದುತ್ತಾರೆ. ಆದರೆ ರಾಮಚಂದ್ರನ ಮನೆಯಲ್ಲಿ ಮಾತ್ರ ಎಲ್ಲ ತಲೆ ಕೆಳಗಾಯಿತು. ಧರ್ಮಶಾಸ್ತ್ರಿಯ ಕುತಂತ್ರದಿಂದ ಮನೆಯಲ್ಲಿ ಜಗಳಗಳು ಶುರುವಾದವು. ದೊಡ್ಡ ಮಗ ವೀರಭದ್ರ ದುರ್ಮಾರ್ಗಕ್ಕೆ ಬಿದ್ದು ಹಣವನ್ನು ವ್ಯರ್ಥ ಮಾಡಿದನು. ಧರ್ಮಶಾಸ್ತ್ರಿ ಪೂಜೆ ಹೆಸರಿನಲ್ಲಿ ರಾಮಚಂದ್ರನ ಹಣವನ್ನು ಕೊಳ್ಳೆ ಹೊಡೆದನು. ವ್ಯಾಪಾರ ಪೂರ್ತಿಯಾಗಿ ನಾಶವಾಯಿತು. ಕೊನೆಗೆ ಊಟ ಮಾಡುವುದಕ್ಕೂ ಕೂಡ ಗತಿ ಇಲ್ಲದವರಾಗುತ್ತಾರೆ. ಪಟ್ಟಣದ ಜನರು ರಾಮಚಂದ್ರನ ಸ್ಥಿತಿಯನ್ನು ನೋಡಿ ಅಪಹಾಸ್ಯ ಮಾಡುತ್ತಾರೆ. ರಾಮಚಂದ್ರನು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಒಂದು ನದಿಯ ಬಳಿಗೆ ಹೋಗುತ್ತಾನೆ. ಆಗ ದಾರಿ ಮಾರ್ಗದಲ್ಲಿ ಒಬ್ಬ ಸಾಧು ಕಾಣಿಸಿಕೊಳ್ಳುತ್ತಾರೆ. ಆತನ ಮುಖದಲ್ಲಿ ದಿವ್ಯ ಕಾಂತಿ, ಆತನ ಹಣೆಯಲ್ಲಿ ಗಂಧದ ತಿಲಕವನ್ನು ಇಟ್ಟಿದ್ದಾರೆ. ರಾಮಚಂದ್ರನು ಆತನನ್ನು ಬೇಡಿಕೊಳ್ಳುತ್ತಾನೆ. ಆಗ ಆ ಸಾಧುವು, ಏಕೆ ಇಷ್ಟೊಂದು ದುಃಖದಲ್ಲಿ ಇದೆಯಾ ಎಂದು ಕೇಳುತ್ತಾರೆ. ರಾಮಚಂದ್ರನು ತನ್ನ ಕಷ್ಟಗಳನ್ನು ವಿವರಿಸುತ್ತಾನೆ. ಆಗ ಸಾಧುಗಳು, ರಾಮಚಂದ್ರ, ನಿನ್ನ ಕಷ್ಟಗಳಿಗೆ ಕಾರಣ ನಿನ್ನ ಚಿಕ್ಕ ಸೊಸೆಯನ್ನು ನಿನ್ನ ಮನೆಯಿಂದ ಹೊರಗಡೆ ಕಳಿಸಿದ್ದು ಎಂದು ಹೇಳುತ್ತಾರೆ. ನಿನ್ನ ಚಿಕ್ಕ ಸೊಸೆ ಮಾಡುವ ಪೂಜೆ ಮತ್ತು ವ್ರತಗಳಿಂದ ನಿನ್ನ ಮನೆ ಸಂಪತ್ತಿನಿಂದ ತುಂಬಿತ್ತು ಎಂದು ಹೇಳುತ್ತಾರೆ. ಆಗ ರಾಮಚಂದ್ರನು ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ತಕ್ಷಣ ತನ್ನ ಚಿಕ್ಕ ಸೊಸೆಯ ಮನೆಗೆ ಹೋಗಿ ಲಕ್ಷ್ಮಿಯ ಮುಂದೆ ಕೈಯನ್ನು ಜೋಡಿಸಿ, ತಾಯಿ, ನನ್ನನ್ನು ಕ್ಷಮಿಸು. ಧರ್ಮಶಾಸ್ತ್ರಿಯ ಮಾತನ್ನು ನಂಬಿ ನಿನ್ನನ್ನು ಮನೆಯಿಂದ ಹೊರಗಡೆ ಕಳಿಸಿದೆ. ನೀನು ನನ್ನ ಮನೆಯ ಲಕ್ಷ್ಮಿ. ನೀನು ನನ್ನ ಮನೆಯಲ್ಲಿ ಇರುವಷ್ಟು ಕಾಲ ನನ್ನ ಮನೆ ಸಂಪತ್ತಿನಿಂದ ತುಂಬಿಕೊಂಡಿತ್ತು ಎಂದು ಕಣ್ಣೀರು ಹಾಕುತ್ತಾ ಹೇಳುತ್ತಾನೆ. ಆಗ ಲಕ್ಷ್ಮಿ ಕಿರುನಗುತ್ತಾ, ಮಾವಯ್ಯ, ನೀವು ಚಿಂತೆ ಮಾಡಬೇಡಿ, ಈ ಮನೆ ಕೂಡ ನನ್ನದೇ, ಆ ಮನೆ ಕೂಡ ನನ್ನದೇ, ನಾನು ಆ ಮನೆಗೆ ಬರುತ್ತೇನೆ ಎಂದು ಹೇಳುತ್ತಾಳೆ. ಲಕ್ಷ್ಮಿ ತನ್ನ ಗಂಡನೊಂದಿಗೆ ಮರಳಿ ಆ ಮನೆಗೆ ಬರುತ್ತಾಳೆ. ಸ್ವಲ್ಪ ದಿನಗಳಲ್ಲಿ ರಾಮಚಂದ್ರನ ವ್ಯಾಪಾರ ತುಂಬಾ ಅಭಿವೃದ್ಧಿಯಾಗುತ್ತದೆ. ಮನೆಯು ಸಂತೋಷದಿಂದ ತುಂಬಿತು ಎಂದು ಮಹಾಶಿವನು ಗೋಮಾತೆಗೆ ಹೇಳುತ್ತಾರೆ. ಆಗ ಮಹಾಶಿವನು ಗೋಮಾತೆಯ ಬಳಿ, ಈಗ ನಿನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುತ್ತೇನೆ.
ಮನೆಯಲ್ಲಿ ಯಾರು ಈ ಮೂವರ ಮಾತುಗಳನ್ನ ಕೇಳುತ್ತಾರೋ ಆ ಮನೆ ಸರ್ವನಾಶವಾಗುತ್ತದೆ. ಮೊದಲನೆಯದು ಅಹಂಕಾರ, ದುಷ್ಟ ಸ್ವಭಾವವನ್ನು ಹೊಂದಿರುವ ವ್ಯಕ್ತಿ. ಎರಡನೆಯದು ಅಪ್ರಾಮಾಣಿಕತೆ, ಅನೈತಿಕತೆ ಹೊಂದಿರುವ ಸ್ತ್ರೀ. ಮೂರನೆಯದು ಹೊರಗಡೆ ವ್ಯಕ್ತಿಯ ಮಾತಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡುವವರು. ಇಂಥವರ ಮಾತನ್ನು ಕೇಳುವುದರಿಂದ ಮನೆ ನಾಶವಾಗುತ್ತದೆ ಎಂದು ಮಹಾಶಿವನು ಗೋಮಾತೆಯ ಬಳಿ ಹೇಳುತ್ತಾರೆ. ಆಗ ಮತ್ತೆ ಮಹಾಶಿವನು, ಗೋಮಾತೆ, ನಿನ್ನ ಎರಡನೇ ಪ್ರಶ್ನೆ ಮನುಷ್ಯನ ಯಾವ ಪಾಪದಿಂದ ಆತನು ದರಿದ್ರವಂತನಾಗುತ್ತಾನೆ ಎಂದು ತಾನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿದಂತೆ ಮನುಷ್ಯನು ತನ್ನ ವಿವೇಕ, ಕಷ್ಟಪಡುವ ಶಕ್ತಿ, ತನ್ನ ಬುದ್ಧಿವಂತಿಕೆಯ ಮೇಲೆ ಸಂದೇಹ ಪಡಬಾರದು. ಸತ್ಯ ಮತ್ತು ಧರ್ಮ ಮಾರ್ಗದಲ್ಲಿ ನಡೆದು ನಿರಂತರವಾಗಿ ಕರ್ಮ ಮಾಡಬೇಕು. ಅಸತ್ಯವನ್ನು ಆಶ್ರಯಿಸುವವರು, ತಮ್ಮ ಮೇಲೆ ನಂಬಿಕೆಯನ್ನು ಕಳೆದುಕೊಂಡಿರುವವರು ಎಂದಿಗೂ ಕೂಡ ವಿಜಯವನ್ನು ಸಾಧಿಸಲು ಸಾಧ್ಯವಿಲ್ಲ. ನಿರಂತರ ಪ್ರಯತ್ನ, ನಂಬಿಕೆಯನ್ನು ಹೊಂದಿದವರು ಮಾತ್ರವೇ ಬಡತನದಿಂದ ಹೊರಗಡೆ ಬರುತ್ತಾರೆ ಎಂದು ಗೋಮಾತೆ ಕೇಳಿದ ಪ್ರಶ್ನೆಗಳಿಗೆ ಮಹಾಶಿವನು ಉತ್ತರ ಕೊಡುತ್ತಾರೆ. ಆಗ ಗೋಮಾತೆ ಸಂತೋಷದಿಂದ, ಪ್ರಭು, ಈಗ ನನ್ನ ಮನಸ್ಸು ಧನ್ಯವಾಯಿತು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.